ಯಾವ ರೀತಿ ಇದು ಏನೋ ಒಂದು ಕಡೆ ರಾಜಕೀಯ ತಿರುವು ಪಡಿತಾ ಇದೆ, ಏನು ನಡೀತಾ ಸರ್? ಅದು ವಿರಿಷ ಮಹಾಸಭಾ ಅಧ್ಯಕ್ಷರಿಗೆ ಶಾಮನೂರು ಶಿವಶಂಕರಪ್ಪ ಅವರು, ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ್ ಖಂಡ್ರವರು, ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ನೀವು ಸರ್ ಈ ವಿಷಯದಲ್ಲಿ ಅದು ವಿರಿಷ ಮಹಾಸಭಾ ವಿಚಾರ ನನಗೆ ಗೊತ್ತಿಲ್ಲ ಸರ್. ನೀವು ಅದ್ರ ಭಾಗವಹಿಸ್ತಿರಲಿಲ್ಲ ಕಾರ್ಯಕ್ರಮದಲ್ಲಿ? ನನಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ. ನಮ್ಮ ಪ್ರಭಾಕರ್ ಕೋರೆ ಅವ್ರದ್ದು ಮದುವೆಯಾಗಿ 50 ವರ್ಷ, ಹೀಗಾಗಿ ಅದು ಒಂದು ಕಾರ್ಯಕ್ರಮ ಇದೆ. ಇದು ಇನ್ನೂ ನಾನು ನಿರ್ಣಯ ಮಾಡಬೇಕಾಗಿದೆ. ನಮ್ಮ ಕೇಲಿ ಸೊಸೈಟಿ ಪ್ರೆಸಿಡೆಂಟರು. ಸರ್ ನೀವು ಅಲ್ಲ ಆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ ಸರ್? ನಿಮ್ದು ಏನು ಸರ್ ನಿಮ್ದು? ಅಲ್ಲ, ನಾನು ನೋಡ್ಬೇಕೇನೋ, ನಾನು ಡಿಸೈಡ್ ಮಾಡಿಲ್ಲ. ಎರಡು ಕಾರ್ಯಕ್ರಮಗಳಿದಾವೆ. ಆಮೇಲೆ ಸರ್ ನಾಳೆ ರಾಜ್ಯದಂತ ಏನಪ್ಪ ಕಾಂಗ್ರೆಸ್ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿದೆ. ಅಂದರೆ ಲೋಕಸಭೆಯಲ್ಲಿ ಅಂದರೆ ಅಮಾನತು ಮಾಡಿದ ಏನು ಸರ್ ಸಂಸದರನ್ನೆಲ್ಲ ಅಮಾನತು ಮಾಡಿದಾರಲ್ಲ ಸರ್? ಸಂಸದರನ್ನ ಈಗ 143 ಅಮಾನತು ಮಾಡಿದ್ದಾರೆ. ಆ ಕಾರಣ ವಿರೋಧಿಸಿ ಈಗ ಡಿ ಕೆ ಶಿವಕುಮಾರ್ ಸಹ ರಾಜ್ಯದಂತ ಎಲ್ಲ ಕರೆಕ್ಟ್. ಅದು ಪ್ರಜಾಪ್ರಭುತ್ವದ ಕಗ್ಗೋಲು. ಈ ರೀತಿ ನೀವು ಸಂಸದರದಿಂದ ಹೊರಗೆ ಹಾಕುವಂಥದ್ದು, ಹಿಂದೆ ಮೊಹಮ್ಮತ್ರ ಎನ್ಕ್ವೈರಿ ಆಗಲಿ, ತಪ್ಪಿಸ್ತರ ಮೇಲೆ ತಪ್ಪಿದರೆ ಅದಕ್ಕೆ ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಆದರೆ ಈ ರೀತಿ ಸಾರೇ ಸಗಟೆ ಉತ್ತರ ವಿರೋಧ ಪಕ್ಷ ಹೊರಗೆ ಹಾಕುವಂತಂದರೆ ಇದು ಮುಂದೆ ಇವರ ಸರ್ವಾಧಿಕಾರದ ಇದನ್ನು ತೋರಿಸ್ತದೆ. ಅದು ಮುಂದೆ ಇವರು ಈಗಾಗಲೇ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಭಾಳ ಕಷ್ಟ ಆಗುತ್ತೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ. ಅದನ್ನ ಖಂಡಿಸ್ತೀವಿ. ಇಷ್ಟು ಜನರು ಅಮಾನತು ಮಾಡಿದ್ದು ಇತಿಹಾಸದಲ್ಲಿ ಇದೇ ಮೊದಲು ಇಷ್ಟು ಜನಕ್ಕೆ ಮಾಡಿದ್ದು. ಅದೇ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅವರು. ಈಗ ಆಮೇಲೆ ಸರ್ ಕೈಗಾರಿಕೆಗಳು ಕೊಪ್ಪಳ ಜಿಲ್ಲೆಯಲ್ಲಿ ಅಂದರೆ ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಕೈಗಾರಿಕೆಗಳು ಸರಿಯಾದ ರೀತಿ ಹೊಗೆಯನ್ನು ಫಿಲ್ಟರ್ ಮಾಡೋಕೆ ಸರ್, ಫಿಲ್ಟರ್ ಮಾಡಲಾರ್ದು ಸದನ ಚರ್ಚೆ ಆಯಿತು. ಏನು ಸರ್ ಇಲ್ಲಿ ಕೈಗಾರಿಕೆಗಳು ನೋಡಿ, ನಾವು ಅದಕ್ಕೆ ಸಂಬಂಧಿಸಿದಂಥ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತದೆ. ನಾವು ನೇರವಾಗಿ ಅದಕ್ಕೆ ಬರೋದಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಅದು ಗಮನ ತರ್ತೀವಿ. ಆಮೇಲೆ ಕ್ಯಾರಿಗಿಂತಾಗ ಏನಂದರೆ ನೀವು ಇದು ಮಾಡಿದ್ದು ಸರ್, ಅಂದರೆ ಕೈಗಾರಿಕೆ ಉದ್ಯಮಗಳಿಗೆ ಆ ಜಾಗ ಆಗಿರ್ಬೋದು, ಅದು ಭಾಳ ದಿನ ಆಯಿತು. ಅಂದರೆ ಯಾವುದೇ ರೀತಿ ಕೈಗಾರಿಕೆಗಳಿಗೆ ಕೊಡ್ತಾ ಇಲ್ಲ, ಜಾಗನ ವೇಸ್ಟ್ ಆಗ್ತಾ ಇದೆ. ಎಲ್ಲೇ ಒಂದು ಕಡೆ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ. ಎಲ್ಲ ಡೆವಲಪ್ಮೆಂಟ್ ಎಲ್ಲ ಆಗೈತೆ, ಕೊಡ್ತಾ ಅದು ಯಾವಾಗ ನಾನು ನೋಡ್ತೀರಿ. ಇಲ್ಲಿ ಡಿಮ್ಯಾಂಡ್ ಏನಿದೆ, ಇಲ್ಲಿಯ ಜನರ ಅವಶ್ಯಕತೆಗಳೇನಿದ್ದಾವೆ ನಿಶ್ಚಿತವಾಗಿ ನಾವು ಮೀಟಿಂಗ್ ಮಾಡಿ ಅದು ಯಾರ್ಯಾರು ಅದಕ್ಕೆ ಅಲ್ಲಿ ನಮ್ಮ ಉದ್ಯಮಗಳ ಸ್ಥಾಪನೆ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ನಿಶ್ಚಿತವಾಗಿ ಕೊಡ್ತೀವಿ ನಾವು. ಸರಿ, ಕೊರೋನಾ ಬರ್ತಾ ಇದೆ, ಮತ್ತು ಕಾರ್ಖಾನೆಗೆ ಏನಾದರೂ ಬಂದು ಏನಾದರೂ ಮತ್ತು ಮಾಸ್ಕ್ ಭಾಳ ಈಗ ಪ್ರೈಮರಿ ಇದೆ. ಅದು ಭಾಳಷ್ಟು ಆತಂಕ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಕೊರೋನಾದು ಇದ್ರ ಜೊತೆ ನಾವು ಬದುಕಬೇಕಾಗ್ತದೆ. ಅಲ್ಲ ಕಾರ್ಖಾನೆಗಳಿಗೆ ಏನಾದರೂ ಒಂದು ಅಲ್ಲಿ ಏನಾದ್ರು ಗೈಡ್ಲೈನ್ಸ್ ಏನಾದರೂ ನಿಮ್ಮ ಕಾರ್ಖಾನೆ ಅಂತಲ್ಲ, ಎಲ್ಲೂ ಇಡೀ ಬರೀ ಕಾರ್ಖಾನೆ ಯಾಕೆ ಎಲ್ಲ ಇಡೀ ಜನರಿಗೂ ಬರ್ತದೆ, ನಿಮಗೂ ಮಾಧ್ಯಮದವ್ರಿಗೂ ಬರ್ತದೆ. ಅದನ್ನ ನೋಡ್ಕೊಂಡು ಸರ್, ಇನ್ನೊಂದು ಕಡೆ ಬರಗಾಲ ಐತೆ, ಕಾರ್ಖಾನೆ ನೀರು ಸಹ ಸಿಗ್ತಾ ಇಲ್ಲ, ಎಲ್ಲ ಒಂದು ಕಡೆ ಸಮಸ್ಯೆ ಆಗ್ತಾ ಇದೆ. ಏನು ಕಾರ್ಖಾನೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಕುಡಿಯುವ ನೀರು ಮತ್ತು ಕೃಷಿ ನೀರು ಬೇರೆ. ನಾನು ನೀರಾವರಿ ಮಂತ್ರಿ ಇದ್ದವನು. ಕಾರ್ಖಾನೆಗೆ ಅದರ ಅಲೋಕೇಶನ್ ಇರ್ತದೆ. ಈಗ ಅಲೋಕೇಶನ್ನಲ್ಲಿ ಕಾರ್ಖಾನೆಗೆ ಇಂತಿಷ್ಟು ನೀರು ಕೊಡಬೇಕು. ಆ ಕಾರ್ಖಾನೆ ಅಲೋಕೇಶನ್ ಬಿಟ್ಟು ಕೊಟ್ಟರೆ ಅದು ತಪ್ಪಾಗ್ತದೆ. ಈ ಕಾರ್ಖಾನೆ ಅಲೋಕೇಶನಾಗ ಅಲ್ಲಿ ನೀರು ಕೊಟ್ಟರೆ ಅದು ತಪ್ಪಾಗೋದಲ್ಲ. ಅದು ಕಾರ್ಖಾನೆಗಳು ನಡೀಬೇಕು. ಇದೆಲ್ಲಕ್ಕೆ ಹೆಚ್ಚಿಗೆ ಜನರಿಗೆ ಕುಡಿ ನೀರು ಸಿಗಬೇಕು, ರೈತರಿಗೆ ಹೊಲಗಳ ನೀರು ಸಿಗಬೇಕು. ಅವ್ರವ್ರ ಕೋಟಾದಲ್ಲೇ 1,000 ನೀರನ್ನು ಪಡ್ಕೋತಾರೆ. BR ಪಾಟೀಲ್ ಅವರು ಶಾಸಕರು ಅಂದರೆ ಕಾಂಗ್ರೆಸ್ ಗ್ಯಾರಂಟಿಯಿಂದಾಗಿ ನಮ್ಗೆ ಯಾವುದೇ ರೀತಿ ಅಂದ್ರೆ ಅನುದಾನ ಸಿಗ್ತಿಲ್ಲ ಅಂತೇಳಿ ನಿನ್ನೆ ಏನಪ್ಪ ಕಡಿಮೆ ಮಾಡಿದ್ರೆ ಕಾಂಗ್ರೆಸ್ ಶಾಸಕರೇ ಸ್ವತಃ ಅಸಮಾಧಾನ ವ್ಯಕ್ತಪಡಿಸಿದೆ ಸರ್. ಈಗೇನೆಲ್ಲ BR ಪಾಟೀಲ್ ಸರ್, ಅವ್ರು ಹಿರಿಯರಿದ್ದಾರೆ ನಮ್ಗಿಂತ. ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಇದು ಹಳೆ ಸರ್ಕಾರ ಮಾಡಿಸಿದಂಥ ಬಜೆಟು, ತದನಂತರ ನಾವು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ. ಅದಲ್ಲದೆ ಲಕ್ಷಾಂತರ ಕೋಟಿ ರೂಪಾಯಿ ಬಾಕಿ ಇಟ್ಟು ಹೋಗಿದ್ದಾರೆ. ಎಲ್ಲೇ ಒಂದು ಕಡೆ ಗ್ಯಾರಂಟಿಯಿಂದಾಗಿ ಅನುದಾನ ಸಿಗ್ತಾ ಇಲ್ಲ. ಈಗ ನಾಳೆ ಮಾರ್ಚಿಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥರಿದ್ದಾರೆ. ಅವರು ಹಣಕಾಸಿನ ತಜ್ಞರಿದ್ದಾರೆ. ಮಾರ್ಚ್ದಿಂದ ಹೇಳಿದ್ದಾರೆ ಅವರು, ಮಾರ್ಚ್ದಿಂದ ಈಗ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಈಗಲೂ ಕೂಡ ಶಾಸಕರಿಗೆ ಈ ಮಾರ್ಚ್ ಒಳಗಡೆ ದುಡ್ಡು ಕೊಡ್ತಾರೆ.